ಅಮೂಲ್ ಬೇಬಿ ಏನೋ ಆಳವಾಗಿ ಯೋಚನೆ ಮಾಡ್ತಿರೋ ಥರ ಇದೆ. ನಿನ್ನ ಬಗ್ಗೆನೇ. ನನ್ನ ಬಗ್ಗೆನಾ? ನನ್ನ ಬಗ್ಗೆ ಯೋಚನೆ ಮಾಡೋದಕ್ಕೆ ಏನಿದೆ ನಿಂಗೆ? ನೋಡು ಸತ್ಯ, ನೀನೊಂದು ಪ್ರಶ್ನೆ ಕೇಳ್ತೀನಿ, ಕರೆಕ್ಟಾಗಿ ಉತ್ತರ ಕೊಡ್ತೀಯಾ? ನಾನು ಯಾವತ್ತು ಕರೆಕ್ಟಾಗಿ ಉತ್ತರ ಕೊಟ್ಟಿಲ್ಲ ಅಮೂಲ್ ಬೇಬಿ. ಏನು ಅಂತ ಕೇಳು. ನಿನಗೆ ಏನಂದ್ರೆ ಇಷ್ಟ? ನಿನಗೆ ಖುಷಿ ಆದಾಗ ಏನು ಮಾಡ್ತೀಯಾ? ಇದ್ಯಾವ ಥರ ಪ್ರಶ್ನೆ ಅಮೂಲ್ ಬೇಬಿ? ಹೇಳು ಸತ್ಯ ಪ್ಲೀಸ್. ಅಂತೂ ಇಂತೂ ನನ್ನ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿದ್ಯಾ ಅಂತ ಆಯ್ತು. ಗುಡ್ ಬಾಯ್. ಹೇ, ಏನಿದು ಬಾಯ್? ಐ ಆಮ್ ನಾಟ್ ಅ ಬಾಯ್, ಐ ಆಮ್ ಅ ಮ್ಯಾನ್, ಜೆಂಟಲ್ ಮ್ಯಾನ್. ನೋ ವೇ, ನೀನು ನನ್ನ ಮುದ್ದು ಅಮೂಲ್ ಬೇಬಿ. ನಿಜ ಹೇಳ ಅಮೂಲ್ ಬೇಬಿ, ನಾನು ಲೈಫಲ್ಲಿ ಏನೇನೆಲ್ಲ ಅಂದ್ಕೊಂಡಿದ್ನೋ ಅದಕ್ಕಿಂತ ಹೆಚ್ಚಾಗೆ ನನಗೆ ಲೈಫ್ ಕೊಟ್ಟಿದೆ. ನನಗೆ ಬೇರೆ ಏನೂ ಆಸೆ ಇಲ್ಲ. ಸುಳ್ಳು, ಬರೀ ಸುಳ್ಳು. ಸುಳ್ಳ? ಇನ್ನೇನು ಮತ್ತೆ? ಅಮ್ಮನ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಂಡು ಅಮ್ಮನ ಜೊತೆ ಕುಚಿಕ್ಕು ಆಗಬೇಕು ಅಂತ ನಿನ್ಗೆ ಆಸೆ ಇಲ್ವಾ? ಇದೆ ಅಮೂಲ್ ಬೇಬಿ. ಅತ್ತೆ ನನ್ನನ್ನು ಸೊಸೆ ಅಂತ ಒಪ್ಕೋಬೇಕು. ಒಪ್ಕೋತಾರೆ. ಅತ್ತೆಗೆ ಸೊಸೆ ಆಗೋ ಪ್ರೋಸೆಸ್ಸಲ್ಲಿ ಈ ಬಡಪ್ಪ ಈ ಗಂಡನ್ನೇ ಮರ್ತೋಗ್ತಾ ಇದೆಯಲ್ಲ, ಇದ್ಯಾವ ನ್ಯಾಯ ಸತ್ಯ? ಜೈ ಅಮೂಲ್ ಬೇಬಿ, ನಾನೇನು ಮರ್ತಿಲ್ಲ ನಿನ್ನನ್ನು. ನೋಡ್ತಾನೇ ಇದೀನಲ್ಲ 24 ಗಂಟೆ ಅಮ್ಮನ ಬಾಲದ ಥರ ಅಮ್ಮನಿಂದನೇ ಓಡಾಡ್ತಾ ಇರ್ತೀಯ. ನನ್ನನ್ನು ಹೇಳೋರಿಲ್ಲ ಕೇಳೋರಿಲ್ಲ. ನಿನ್ನನ್ನು ಯಾವತ್ತಾದರೂ ಮರಿತೀನ ಅಮೂಲ್ ಬೇಬಿ? ನಿನ್ನಿಂದಾನೇ ಅಲ್ವಾ ಅತ್ತೆ, ಈ ಮನೆ ಎಲ್ಲ. ಸದ್ಯ ಅಷ್ಟಾದ್ರೂ ನೆನಪಿದೆಯಲ್ಲ. ಸಂಕೋಚ ಪಟ್ಕೋಬಿಡಿ ಹೇಳಿದ್ರೆ. ಹೊಸ್ದಾಗಿ ಬೇರೆ ಕೆಲ್ಸಕ್ಕೆ ಸೇರಿದ್ದೀರಾ, ಹೊಟ್ಟೆ ತುಂಬ ಊಟ ಮಾಡಿದ್ರೆ ತಾನೇ ಶಕ್ತಿ ಬರೋದು. ಸರಿ ಅತ್ತೆ. ಏನತ್ತೆ ಇದು? ಏನೋ ಗೊತ್ತಿಲ್ಲ ಅಳಿಯಂದ್ರೆ. ಅದು ಯಾವ ಹೊಸ ಬಾಂಬ್ ಆಗ್ತಾಳೋ. ಯಾಕಿಬ್ರು ವಿಚಿತ್ರವಾಗಿ ನೋಡ್ತಾ ಇದ್ದೀರಾ? ಏನ್ ಬೇಬಿ, ಕ್ಯಾಲೆಂಡ್ರಲ್ಲಿ ಏನೋ ಮಾರ್ಕ್ ಮಾಡ್ತಿದ್ಯಾ? ಖುಷಿಯಾಗಿ ಬೇರೆ ಇದೆಯಾ? ಏನ್ ವಿಷಯ? ನಿನಗೆ ನಾನು ಖುಷಿಯಾಗಿರೋದು ನೋಡಕ್ಕಾಗಲ್ವಾ? ಹೊಟ್ಟೆ ಉರಿಯುತ್ತಾ? ಹಾಗಲ್ಲ ಬೇಬಿ, ಸುಮ್ಮನೆ ಕೇಳಿದೆ ಅಷ್ಟೇ. ತೆಪ್ಪಗಿದ್ರೆ ಸರಿ, ಎಲ್ಲಾನು ನಿಂಗೆ ಹೇಳ್ಬಿಟ್ಟೆ ಮಾಡ್ಬೇಕಾ? ಇನ್ನೊಂದ್ಸಲ ನನ್ನ ತಂಟೆಗೆ ಬಂದ್ರೆ ಗ್ರಾಚಾರ ಬಿಡಿಸ್ಬಿಡ್ತೀನಿ. ಸುಮ್ಮನೆ ಸಾಕು. ಗಂಡನ ಹತ್ರ ನಡ್ಕೊಳ್ಳೋ ರೀತಿನ ಇದು. ಇವನ್ಯಾ ಸೀಮೆ ಗಂಡ? ನನ್ನ ಲೈಫ್ನೇ ನರ್ಕ ಮಾಡ್ದವನು ಇವನು. ಗಂಡ ಅಂತೆ ಗಂಡ. ಏಯ್, ಇವ್ರೇನ್ ಕೇಳ್ಬಾರ್ದು ಕೇಳಿದ್ರು ಅಂತ ಹೀಗೆ ಮಾತಾಡ್ತಿದ್ಯಾ ನೀನು? ಕ್ಯಾಲೆಂಡರ್ ಏನೋ ಬರೀತಿದ್ಯಲ್ಲ, ಏನು ಅಂತ ಕೇಳಿದ್ರು. ಏನ್ ಬರೀತಿದ್ಯಾ ಅಂತ ಹೇಳು. ನಾನು ಯಾಕೆ ಇವನಿಗೆ ಹೇಳ್ಬೇಕು? ಅಂತದ್ ಏನ್ ದಬಾಕಿದ್ದಾನೆ? ಆಯ್ತು, ಇವ್ರಿಗೆ ಹೇಳ್ಬೇಡ. ನಾನು ನಿಮ್ಮ ಅಮ್ಮ ಕೇಳ್ತಿದ್ದೀನಿ, ನನಗೆ ಹೇಳು ಏನ್ ವಿಷಯ ಅಂತ. ಓ, ನೀನ್ ಕೇಳಿದ ತಕ್ಷಣ ಹೇಳ್ಬಿಡ್ತೀನಿ ಅಂತ ಅನ್ಕೊಂಡಿದ್ಯಾ? ನನಗ್ 1000 ಕೆಲಸ ಇರುತ್ತೆ, ಎಲ್ಲಾನು ನಿನ್ಗೆ ಹೇಳಕ್ಕಾಗಲ್ಲ. ನನಗಂತೂ ಮರ್ಯಾದೆ ಕೊಡಲ್ಲ ದಿವ್ಯಾ, ಅತ್ತೆಗಾದ್ರೂ ಮರ್ಯಾದೆ ಕೊಡು. ನೀನ್ ಯಾವನ ನನಗ್ ಬುದ್ಧಿ ಹೇಳಕ್ಕೆ? ನೀವೆಲ್ಲ ಒಂಥರ ಕಾಲಿಗೆ ಕಟ್ಕೊಂಡಿರೋ ಕಲ್ಗಳ ತರ. ಎಷ್ಟೇ ಮೇಲಕ್ಕೆ ಬೆಳಗ್ಗೆ ಪ್ರಯತ್ನ ಪಟ್ರು ಎಳಿತಾನೆ ಇಡ್ತೀರಾ. ಇದೇನಿದು ಡಾರ್ಲಿಂಗ್, ಹೀಗಾಗೋಯ್ತು?
ಅತ್ತೆನೂ ಆ ಸತ್ಯ ಕಡೆ ಸೇರ್ಕೊಂಡ್ರೆ ಹೇಗೆ? ನಮಗಿದ್ದ ಒಂದು ವೆಪನ್ ಅಂದರೆ ಅದು ಅತ್ತೆ. ಅತ್ತೆ ಸಪೋರ್ಟ್ ಇರೋವರೆಗೂ ಆ ಸತ್ಯ ಏನು ಮಾಡ್ಕೊಳಕ್ಕಾಗೋದಿಲ್ಲ ಅಂತ ನಾವು ಅನ್ಕೊಂಡಿದ್ವಿ. ಆದರೆ ಎಲ್ಲ ಉಲ್ಟಾ ಪಲ್ಟಾ ಆಗೋಯ್ತು. ವಿಲ್ ಯು ಶಟ್ ಅಪ್ ಸುಹಾಸ್? ನಾನು ಆಲ್ರೆಡಿ ಸಿಕ್ಕಾಪಟ್ಟೆ ಉರ್ಕೊಂಡಿದ್ದೀನಿ. ಏನೇನೋ ಹೇಳಿ ಮತ್ತೆ ನನಗೆ ಉರಿಸ್ಬೇಡ. ಹಾಗಲ್ಲ ಡಾರ್ಲಿಂಗು, ನಾನು ನನ್ನ ಟೆನ್ಷನ್ ಹೇಳ್ಕೊತಾ ಇದ್ದೀನಿ ಅಷ್ಟೇ. ಎಲ್ಲೋ ಬೆಂಕಿ ನಮ್ಮ ಬುಡಕ್ಕೆ ಬರುತ್ತೋ ಅಂತ ಹೆದರಿಕೆ ಆಗ್ತಿದೆ. ನೋ ಸುಹಾಸ್, ಈ ಸಲ ಏನೇ ಆದರೂ ನಮ್ಮಮ್ಮ ಆ ಸತ್ಯನ ಕಡೆ ಹೋಗಬಾರ್ದು. ಹೋಗದೇ ಇರೋ ಥರ ನಾನು ನೋಡ್ಕೋತೀನಿ. ಈ ಸಲ ನಾನು ಕೊಡೋ ಏಟು ಹೇಗಿರುತ್ತೆ ಅಂದರೆ ಆ ಸತ್ಯ ಪರ್ಮನೆಂಟಾಗಿ ಮುಳುಗಿ ಹೋಗ್ಬಿಡ್ಬೇಕು. ಆಮೇಲೆ ಆ ಸತ್ಯನ ಹೆಸರಲ್ಲ, ಅವಳು ನೆರಳು ಕಂಡ್ರೂ ನಮ್ಮಮ್ಮ ಅಸಹ್ಯ ಪಡ್ಕೋಬೇಕು. ಹಾಗೆ ಮಾಡ್ತೀನಿ. ಅದೇ ಹೇಗೆ ಡಾರ್ಲಿಂಗು? ಆಲ್ರೆಡಿ ಎಲ್ಲ ಕೈ ತಪ್ಪು ಹೋಗಿದೆ. ವಿಲ್ ಯು ಸ್ಟಾಪ್ ಇಟ್ ಅಗೇನ್? ನೆಗೆಟಿವ್ ಆಗಿ ಮಾತಾಡಬೇಡ. ಸ್ವಲ್ಪ ವೇಟ್ ಮಾಡಿ ನಾನು ಏನು ಮಾಡ್ತೀನಿ ಅನ್ನೋದನ್ನ ನೋಡ್ತಾ ಇರು. ಈ ಸಲ ನಾನು ಕೊಡೋ ಏಟ್ಗೆ ಆ ಸತ್ಯಂಗೆ ಈ ಕೀರ್ತನ ಅಂದರೆ ಯಾರು ಅನ್ನೋದು ಗೊತ್ತಾಗತ್ತೆ. ಇವತ್ತಿಗೆ 5 ದಿನ ಆಯಿತು. ದೊಡ್ಡಪ್ಪನ ಫೋನ್ ಮಾಡಿ ದುಡ್ಡಿನ ಬಗ್ಗೆ ಏನಾಯ್ತು ಅಂತ ಕೇಳಬೇಕು. ನೋಡಯ್ಯ, ಇದು ಪಕ್ಕಾ ವ್ಯವಹಾರ. ಎಲ್ಲರೂ ದೊಡ್ಡ ದೊಡ್ಡ ಶ್ರೀಮಂತರಾಗೋದು ಹೇಗೆ ಅನ್ಕೊಂಡಿದೀಯಾ? ಎಲ್ಲ ಹೀಗೇನೆ. ನೇರ ದಾರಿಲಿ ಹೋದವರು ಯಾರಯ್ಯ ಉದ್ಧಾರ ಆಗಿದ್ದಾರೆ? ನೋಡ್ತಾ ಇರು, ಇನ್ನು ಮುಂದೆ ನಿನ್ನ ಅದೃಷ್ಟ ಖುಲಾಯಿಸು. ಹಂಗಂತ್ಯಾ? ಒಂದು ನಿಮಿಷ. ದಿವ್ಯಾ, ದೊಡ್ಡಪ್ಪ ಎಲ್ಲಿದ್ದೀರಾ? ದುಡ್ಡಿನ ವಿಷಯ ಏನಾಯ್ತು? ಅಲ್ಲ, ಫೋನ್ ಮಾಡ್ಬಿಟ್ಟು ದೊಡ್ಡಪ್ಪ ಹೆಂಗಿದ್ದೀರಾ, ಕ್ಷೇಮವಾಗಿದ್ದೀರಾ ಅಂತ ಒಂದು ಮಾತು ಬರಲ್ವಲ್ಲ ನಿನ್ನ ಬಾಯಿನಾಗೆ? ಎತ್ಕೊಂಡು ನಿನಗೆ ದುಡ್ಡಿನ ವಿಷಯ ಕೇಳ್ಸಲ್ಲಮ್ಮ ನೀನು. ದೊಡ್ಡಪ್ಪ ಇವಾಗ ಅತ್ತನೇ ಮುಖ್ಯ. ಅಲ್ಲ, ಅದು ನಿಜನೇನೋ. ಅದೇ ವಿಷಯ ಮಾತಾಡೋಣ ಅಂತ ನಿನಗೆ ಕಾಲ್ ಮಾಡೋಣ ಅಂತಿದ್ದೆ, ಅಷ್ಟೊತ್ತು ನಿಮ್ಗೆ ಮಾಡ್ಬಿಟ್ಟೆ. ಓಕೆ, ಇವಾಗ ಏನಂತೆ? ದುಡ್ಡು ರೆಡಿ ಇದೆಯಾ? ನಾನು ಹೋಗ್ಬೋದಾ? ದುಡ್ಡೆಲ್ಲ ರೆಡಿ ಇದೆಯಂತಮ್ಮ, ನೀನು ಹೋಗ್ತಾ ಹೋಗ್ಬೋದು. ಹೌದಾ? ದೊಡ್ಡಪ್ಪ ಎಲ್ಲಿಗೆ ಬರಬೇಕು? ಯಾರು ದುಡ್ಡು ಕೊಡ್ತಾರೆ? ಯಾಕೆ ಒಂದೇ ಉಸಿರಲ್ಲಿ ಮಾತಾಡ್ಸಮ್ಮ ನೀನು? ಸ್ವಲ್ಪ ಸಮಾಧಾನವಾಗಿರು. ಹಿಂಗೆಲ್ಲ ಒಂದೇ ಸಮ ಅವಸರ ಮಾತಾಡಬಾರ್ದು. ಆಮೇಲೆ BP ಶುಗರು ಅಟ್ಕಾಯಿಸ್ಕೊಂಡ್ಬಿಡ್ತವೆ. ದೊಡ್ಡಪ್ಪ ವಿಷಯನ ಡೈವರ್ಟ್ ಮಾಡಬೇಡಿ. ನಾನು ಎಲ್ಲಿಗೆ ಹೋಗಬೇಕು, ಯಾರ ಹತ್ರ ದುಡ್ಡು ಕಲೆಕ್ಟ್ ಮಾಡಬೇಕು ಅಂತ ಹೇಳಿ. ಹೇಳ್ತೀನಮ್ಮ, ನೀನು ಇನ್ವೆಸ್ಟ್ ಮಾಡಿದ್ಯಾ, ನಿನಗೆ ಹೇಳ್ದಂಗಿರಕ್ಕಾಗ್ತತಾ? ಆದರೆ ನೋಡು, ಈ ವ್ಯವಹಾರಗಳಲ್ಲಿ ಸೀದಾ ಹೋಗ್ಬಿಟ್ಟು ದುಡ್ಡು ತಂಬರಕ್ಕಾಗಲ್ಲ. ಮತ್ತೆ ಹೇಳ್ತಾ ಇದ್ದೀನಲ್ಲಮ್ಮ, ಸುಮ್ಮನೆ ಅಡ್ಬಾಯ್ ಹಾಕ್ಬೇಡ. ಅಲ್ಲಿ ಹೋಗ್ಬಿಟ್ಟ ತಕ್ಷಣ ಸೀದಾ ಕೊಟ್ಬಿಡಲ್ಲ ದುಡ್ಡ. ಅಲ್ಲಿ ನಿನ್ನ ಸೀರಿಯಲ್ ನಂಬರ್ ಹೇಳ್ಬೇಕು, ಸೀಕ್ರೆಟ್ ಕೋಡ್ ಹೇಳ್ಬೇಕು, ಆಮೇಲೆ ಕೊಡೋದು. ಇದು ತುಂಬ ಕಾನ್ಫಿಡೆನ್ಷಿಯಲ್, ತಿಳ್ಕೊ. ಹೌದಾ? ಹೀಗೆಲ್ಲ ಇರುತ್ತಾ? ಮತ್ತೆ ಇದೇನು ಕಾಂಜಿ ಪಿಂಜಿ ವ್ಯವಹಾರ ಅಂದ್ಕೊಂಡ್ಬಿಟ್ಟಿದ್ಯಾ? ಮತ್ತೆ ಈ ವಿಚಾರವ ಊರಿಗೆಲ್ಲ ದಡಪಡ ಅಂತ ಹೇಳ್ಕೊಂಡು ತಿರ್ಗಾಬೇಡ. ತುಂಬ ಸೀಕ್ರೆಟು. ಅಯ್ಯೋ ಆಯ್ತು, ಹೇಳಿದ್ನೇ ಎಷ್ಟು ಸಲ ಹೇಳ್ತೀರಾ? ಸರಿ, ಇವಾಗ ಎಲ್ಲಿಗೆ ಬರಬೇಕು ಅಂತ ಹೇಳಿ. ಈಗ ನೀನು ಗೊತ್ತಾಯ್ತಾ? ಇಲ್ಲಿ ಬಂದ್ಬಿಡು ಸೀದಾ. ಸರಿ ಸರಿ, ನಾನು ಇವಾಗಲೇ ಹೊರಡ್ತೀನಿ. ಬರ್ಬೇಕಾದ್ರೆ ಒಬ್ಬಳೇ ಬಂದ್ಬಿಡು, ಯಾರಿಗೂ ಹೇಳೋಕೋಬೇಡ. ಅಯ್ಯೋ ಹೇಳಲ್ಲ, ಬರ್ತೀನಿ. ಅಲ್ಲಪ್ಪ, ಏನೋ ನೀನು ನಂಬ್ಕೊಂಡ್ಬಿಟ್ಟು ನನಗೆ ಗೊತ್ತಿರೋ ಹತ್ರ ದುಡ್ಡು ಹಾಕ್ಸ್ಬಿಟ್ಟಿದ್ದೀನಿ. ಏನು ಮೋಸ ಇಲ್ಲ ತಾನೆ? ಹಲೋ ಜಗ, ಯಾಕೆ ಯೋಚನೆ ಮಾಡ್ತೀಯಾ? ನಾನು ಬೇಕಷ್ಟು ಇನ್ವೆಸ್ಟ್ ಮಾಡಿದ್ದೀನಿ ಕಣೋ, ಹೆದರ್ಕೋಬೇಡ. ಬಾ ಬಾ. ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮನಿಧಯೇ ವಾಸಿಷ್ಠಾಯ ನಮೋ ನಮಃ. ಅತ್ತೆ, ಅವಿಕಾರಾಯ ಶುದ್ಧಾಯ. ನೀವು ಓದ್ತಿರೋದನ್ನ ಆಮೇಲೆ ಓದೇವ್ರಂತೆ. ಈ ಕಾಫಿ ಕುಡೀರಿ ಅತ್ತೆ. ಅವಿಕಾರಾಯ ಶುದ್ಧಾಯ ನಿತ್ಯ. ಕಾಫಿ ಕುಡೀರಿ ಅತ್ತೆ. ಏಯ್ ಹುಡುಗಿ,
ನಿನಗೇನು ಕಿವುಡ ಇಲ್ಲ ಕನ್ನಡ ಬರಲ್ವಾ? ಎಷ್ಟು ಸಲ ಹೇಳಿದ್ದೀನಿ ನಿನಗೆ ಅತ್ತೆ ಅಂತ ನನ್ನನ್ನು ಕರಿಬೇಡ ಅಂತ. ಅತ್ತೆ, ನನಗೆ ಅತ್ತೆ ಅಂತ ಕರೆಯೋದಕ್ಕೆ ತುಂಬ ಇಷ್ಟ ಅತ್ತೆ. ಅತ್ತೆ ಇದೆರಡು ಅಕ್ಷರದಲ್ಲಿ ಎಷ್ಟೊಂದು ಪ್ರೀತಿ ಮಮತೆ ತುಂಬಿದೆ ಅಲ್ವಾ ಅತ್ತೆ? ಅಯ್ಯೋ, ನಿಮಗೆ ಗೊತ್ತಿಲ್ಲದೆ ಇರುತ್ತಾ? ನೀವು ನಿಮ್ಮ ಅತ್ತೆನ ಅತ್ತೆ ಅಂತ ಕರೀದೇ ಇರ್ತೀರಾ? ರೀ, ಏನಿದೆಲ್ಲ? ನನಗೆ ಕೋಪ ಬರ್ಸ್ಬೇಕು ಅಂತಾನೆ ಹೀಗೆಲ್ಲ ಮಾಡ್ತಿದ್ಯಾ ನೀನು? ಅಯ್ಯೋ ಇಲ್ಲ ಇಲ್ಲ, ನೀನು ಹೀಗೆಲ್ಲ ಆಡ್ತಾ ಇದ್ರೆ ಪ್ರೀತಿ ಅಲ್ಲ, ಕೋಪ ಇನ್ನೂ ಉಕ್ಕಿ ಬರುತ್ತೆ. ನಿಮ್ಮ ಕೋಪ ಸಿಟ್ಟು ಕೂಡ ನನಗೆ ಪ್ರೀತಿ ಸಮಾನ ಅತ್ತೆ. ಅದು ನನಗೆ ಆಶೀರ್ವಾದ ಇದ್ದಂಗೆ. ನೋಡು ಹುಡುಗಿ, ರೇಗಿಸ್ಬೇಡ ಹೇಳ್ತಾ ಇದ್ದೀನಿ, ಆಮೇಲೆ ನಾನು ಏನು ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ಅಯ್ಯೋ ಬೇಡಿ ಬೇಡಿ, ನೀವು ಕೋಪ ಮಾಡ್ಕೋಬೇಡಿ, ಬೇಜಾರು ಮಾಡ್ಕೋಬೇಡಿ, ನೊಂದ್ಕೋಬೇಡಿ. ಕಾಫಿ ಕುಡೀರಿ. ಅಲ್ಲೇ ಇಟ್ಬಿಟ್ಟು ಹೋಗೋ. ಸತ್ಯ, ಫೋನ್ ಬಂತು, ಇಲ್ಲಾಂದ್ರೆ ನನ್ನ ತಲೆ ತಿನ್ಬಿಟ್ಟಿರೋಳು. ಹಲೋ, ಹೇಳೋ ಕಾಕ್ರೋಚ್. ಏನ ಸಂಜೆ ಸಿಗ್ಬೇಕಾ? ಆಗಲ್ಲ ಕಣ್ರೋ, ಕಷ್ಟ. ಏಯ್, ನಾನೇನೀಗ ಹಳೆ ಗ್ಯಾರೇಜ್ ಮೆಕ್ಯಾನಿಕ್ ಸತ್ಯ ಅನ್ಕೊಂಡ್ರಾ? ಬೇಕಾದಾಗ ಬೇಕಾದ ಕಡೆ ಎದ್ದು ಬರೋದಕ್ಕೆ. ನಾನೀಗ ಕೋಟೆ ಮನೆ ಸೊಸೆ, ಸೀತಮ್ಮನ್ ಸೊಸೆ ಸತ್ಯ ಕಣ್ರೋ. ಹಾಗೆಲ್ಲ ಆಚೆ ಬರೋದಕ್ಕಾಗಲ್ಲ, ಅದರಲ್ಲೂ ಇವತ್ತಂತೂ ಸಾಧ್ಯನೇ ಇಲ್ಲ. ನಮ್ಮ ಅತ್ತೆಗೆ ಪಾಪ ಹೊಟ್ಟೆ ನೋವು ಕಂಡ್ರು. ಹುಷಾರಿಲ್ಲ. ಸೊಸೆಯಾಗಿ ನಾನು ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ಅಲ್ವೇನ್ರೋ? ಫೋನ್ ಇಡ್ತೀನಿ, ಬಾಯ್. ಏ ಹುಡುಗಿ, ನನಗೆ ಹೊಟ್ಟೆ ನೋವು ಅಂತ ಅವ್ರಿಗೆಲ್ಲ ಹೇಳೋ ಅವಶ್ಯಕತೆ ಇತ್ತಾ? ಬಿಟ್ರೆ ನಮ್ಮ ಅತ್ತೆ ನೆಗೆದು ಬಿದ್ದು ಹೋದ್ಲು ಅಂತ ಫ್ಲೆಕ್ಸೇ ಹಾಕ್ಸ್ಬಿಡ್ತೀಯಾ? ಅಯ್ಯಯ್ಯೋ ಶಾಂತಂ ಪಾಪಂ, ಯಾಕತ್ತೆ ಹೀಗೆಲ್ಲ ಮಾತಾಡಿ ನನ್ನ ಮನ್ಸಿಗೆ ನೋವು ಮಾಡ್ತೀರಾ? ಇರ್ಲಿ ಬಿಡಿ ಅತ್ತೆ, ಅವ್ರಿಗೂ ಗೊತ್ತಾಗೋದು ಬೇಡವಾ ನಾನು ನಮ್ಮ ಅತ್ತೆ ಸೇವೆಯಲ್ಲಿ ಎಷ್ಟು ಬ್ಯುಸಿ ಇದ್ದೀನಿ ಅಂತ? ಡಂಗುರ ಸಾರ್ಕೊಂಡು ಬಂದ್ಬಿಡು, ಪ್ರಪಂಚಕ್ಕೆ ಗೊತ್ತಾಗ್ಬಿಡ್ಲಿ ನನಗೆ ಹೊಟ್ಟೆ ನೋವಿರೋದು. ಹಾಗಂತೀರಾ ಅತ್ತೆ? ಯಾಕೆ ಹುಡುಗಿ, ಯಾಕೆ ನನ್ನ ಹೀಗೆ ಕಾಡ್ತಿದ್ಯಾ? ಅಯ್ಯೋ, ಹೋಗಿ ಹೋಗಿ ನಿನಗೆ ಹೇಳ್ತಿದ್ದೀನಲ್ಲ, ನನಗೆ ಬುದ್ಧಿ ಇಲ್ಲ. ಕಾಫಿ ಕುಡಿತಾ ಇದ್ದೀನಿ, ಹೋಗೋ. ನೀವು ಪೂರ್ತಿ ಕುಡಿದ್ಮೇಲೆ ನಾನು ಹೋಗ್ತೀನಿ ಅತ್ತೆ. ಅದು ಕಪ್ ತಗೊಂಡು ಹೋಗ್ಬೇಕಲ್ವಾ? ಅಯ್ಯೋ ನಿಧಾನ ಅತ್ತೆ, ಕಾಫಿ ಸುಡುತ್ತೆ. ದೊಡ್ಡಪ್ಪ, ಎಲ್ಲ ಸೇಫ್ ಅಲ್ವಾ? ಏನಮ್ಮ ಹಿಂಗೆ ಹೇಳ್ತೀನಿ ನೀನು? ದುಡ್ಡಿನ ವಿಚಾರ ನನಗಿಂತ ಚೆನ್ನಾಗಿ ಗೊತ್ತಾ ನಿನಗೆ? ಡೋಂಟ್ ವರಿ. ಆಮೇಲೆ 7, 8, 9 ನಿನ್ನ ಸೀರಿಯಲ್ ಅಪ್ಪ. ಆಮೇಲೆ ಸೀಕ್ರೆಟ್ ಕೊಡು. ಕೋಡ? ಹಾಂ, ಕೋಡೆ. ಅವರು ಕೇಳ್ತಾರೆ, ಅವಾಗ ನೀನು ಈ ಕೋಡ್ ಹೇಳ್ಬೇಕು. ಬಂದಿದ್ದೆಲ್ಲ ಬರಲಿ, ಗೋವಿಂದನ ದಯ ಹೊಂದಿರಲಿ. ಗೊತ್ತಾಯ್ತಾ? ಇದ್ಯಾವ ಥರ ಕೋಡ್ ದೊಡ್ಡಪ್ಪ? ಇದನ್ನೆಲ್ಲ ಚರ್ಚೆ ಮಾಡ್ತಾ ಕೂತ್ಕೊಳ್ಳೋಕ್ಕೆ ಟೈಮ್ ಇಲ್ಲ ಕಣಮ್ಮ. ನಾನು ಹೇಳಿದ್ನ ಜ್ಞಾಪಕ ಇಟ್ಕೋ ಅಷ್ಟೆ. ಹೋಗಮ್ಮ, ಏನು ಯೋಚನೆ ಮಾಡ್ತಾ ಇದೆಯಾ? ಹೋಗ್ಬಿಟ್ಟು ದುರ್ತಾಂಬ್ರ ಹೋಗು. ನನ್ನ ಸ್ನೇಹಿತ ಹೋದ ನೋಡು, ಹೋಗು. ಏನಮ್ಮ ಇನ್ನೂ ಯೋಚನೆ ಮಾಡ್ತಿದ್ದೆ ನೀನು? ಆಮೇಲೆ ರಷ್ಯಾದ ಕಷ್ಟ ನೋಡು. ಸರಿ ದೊಡ್ಡಪ್ಪ.
ದೊಡ್ಡಪ್ಪ ಹೇಳಿದ ರೇಂಜ್ಗೇನೂ ಕ್ಯೂ ಇಲ್ಲ. ಮೋಸ್ಟ್ಲಿ ಎಲ್ಲರೂ ಆಮೇಲೆ ಬರ್ತಾರೆ ಅನ್ಸತ್ತೆ. ನನಗೆ ಯಾಕೆದಲ್ಲ ಹೋಗೋದು, ನನ್ನ ದುಡ್ಡು ಇಸ್ಕೊಂಡು ಬರೋದು ಅಷ್ಟೇ. ಸೀರಿಯಲ್ ನಂಬರ್ ಹೇಳಿ. 000. ನಿಮ್ಮ ಸಿಗರೇಟ್ ಕೋಡ್ ಹೇಳಿ. ಅನ್ಯಾಯಕಾರಿ ಬ್ರಹ್ಮ ಈ ಸುಂದರನ ಸನ್ಯಾಸಿ ಮಾಡಬಹುದೇ? ಈ ಸ್ಕೀಮ್ ಒಂಥರ ವಿಚಿತ್ರವಾಗಿದೆಯಲ್ಲ, ಅದಕ್ಕೆ ಇಷ್ಟೊಂದು ದುಡ್ಡು ಬರ್ತಿದೆ ಅಂತ ಅನ್ಸುತ್ತೆ. ನಿಮ್ಮ ಹೆಸರು ಗೋವಿಂದ, ನೀವು 10,000 ರೂಪಾಯಿ ಕಟ್ಟಿದ್ರಿ, ನಾವು 20,000 ರೂಪಾಯಿ ಕೊಡ್ತಾ ಇದ್ದೀವಿ. ನಾನು ದಿವ್ಯಾ. ನಿಮ್ಮ ಹೆಸರು ಬೇಡ, ಸೀರಿಯಲ್ ನಂಬರ್ ಹೇಳಿ. 789. ಸಿಗರೇಟ್ ಕೋಡ್. ಬಂದಿದ್ದೆಲ್ಲ ಬರಲಿ, ಗೋವಿಂದನ ದಯೆ ಒಂದಿರಲಿ. ನಿಮ್ಮ ಹೆಸರು? ದಿವ್ಯಾ. ನೀವು 1 ಲಕ್ಷ ಕೊಟ್ಟಿದ್ರಿ, ನಾವು 2 ಲಕ್ಷ ಕೊಡ್ತೀವಿ. ಥ್ಯಾಂಕ್ಸ್. ನೆಕ್ಸ್ಟ್ ಬನ್ರಿ. ಹೊಡೆದಿಲ್ಲಮ್ಮ ಜಾಕ್ಪಾಟು. ಮೊದಲು ಇದನ್ನ ನಂಬೇ ಇರಲಿಲ್ಲ. ಟೆಸ್ಟ್ ಮಾಡಬೇಕು ಅಂತಾನೆ ಬರೀ 1 ಲಕ್ಷ ಹಾಕಿದ್ದೆ. ಒಬ್ಬೊಬ್ಬೊಬ್ಬೊಬ್ಬೊ ಟೆಸ್ಟ್ ಮಾಡೋಕ್ಕೆ ಅಂತ 1 ಲಕ್ಷ ಕೊಡೋಂಥ ವ್ಯಕ್ತಿನ ನೀನು? ಈಗಲಾದ್ರೂ ನಿನಗೆ ನಂಬಿಕೆ ಬಂತಲ್ಲ? ಖಂಡಿತ 1 ಲಕ್ಷ ಹೋಗಿ 2 ಲಕ್ಷ ಆಗಿದೆ. ಥ್ಯಾಂಕ್ಸ್ ದೊಡ್ಡಪ್ಪ. ಇರ್ಲಿ ಬಿಡಪ್ಪ, ನಿನ್ಗೆ ಒಳ್ಳೇದಾದ್ರೆ ನನಗೂ ಖುಷಿ ಅಲ್ವಾ? ಒಟ್ಟಾಗೇನೋ ನೀನು ಖುಷಿಯಾಗಿರ್ಬೇಕು, ನಿನ್ಗೆ ಒಳ್ಳೇದಾಗಬೇಕು. ನನ್ನ ಕಷ್ಟ ಸುಖನ ನೀವೊಬ್ಬರಾದ್ರೂ ಅರ್ಥ ಮಾಡ್ಕೋತಿದ್ರಲ್ಲ, ಅಷ್ಟೇ ಸಾಕು. ಊರ್ಮಿಳ, ನೀನು ಏನು ಮಾಡ್ತಾ ಇದೀಯಾ? ನಂಗೆ ತಲೆನೋವು ತರಿಸ್ತಾ ಇದೆಯಾ, ತಲೆನೋವು ಹೋಗಿಸ್ತಾ ಇದೆಯಾ? ರೀ, ಹೀಗೆ ಮಾಡಿಲ್ಲ ಅಂದರೆ ತಲೆನೋವು ಹೋಗೋದಾದ್ರೂ ಹೇಗೆ? ಮಾತ್ರೆನೂ ತಗೊಳ್ಳಲ್ಲ ಅಂತೀರಿ, ಹಾಸ್ಪಿಟ್ಲಿಗೂ ಬರಲ್ಲ ಅಂತೀರಿ. ಇಲ್ವಾ ಇಲ್ಲಿ ಕೂತು. ಈ ರೀತಿ ಚಿಕ್ಕ ಪುಟ್ಟದಕ್ಕೆಲ್ಲ ಮಾತ್ರೆ ನುಂಗ್ಬಿಟ್ರೆ ಅದೇ ಅಭ್ಯಾಸ ಆಗುತ್ತೆ. ಈಗೇನು ನೀನು ಭಾಳ ದೊಡ್ಡ ರೋಗ ಬಂದಿರೋ ಥರ ಆಡ್ತಾ ಇದೆಯಾ? ಬಂದಿರೋದು ಒಂದು ಸಣ್ಣ ತಲೆನೋವು, ಸ್ವಲ್ಪ ಹೊತ್ತಾದ್ರೆ ಅದೇ ಸರಿ ಹೋಗುತ್ತೆ. ಇಷ್ಟಕ್ಕೆ ಯಾಕೆ ಚಿಂತೆ ಮಾಡ್ತಾ ಇದೆಯಾ? ರೀ, ಅಪ್ಪಿ ತಪ್ಪಿನೂ ಕೆಟ್ಟದಾಗ ಮಾತಾಡಬೇಡಿ. ಏನೇನೋ ಅಂದ್ಬಿಡ್ತೀರಲ್ಲ. ಮಾಮೂಲಿ ಅಂತೆ, ಮಾಮೂಲಿ. ಏನ್ರಿ ಮಾಮೂಲಿ? ಹೀಗೆ ನೆಗ್ಲೆಕ್ಟ್ ಮಾಡಿ ಮಾಡಿನೇ ಆರೋಗ್ಯ ಏರುಪೇರಾಗೋದು ಗೊತ್ತಾ? ಮುಖ ನೋಡಿ ಹೇಗೆ ಸಪ್ಪಗಾಗಿದೆ ಅಂತ. ನನ್ನ ಗಂಡನ ಮುಖನ ಇದು? ಊರ್ಮಿಳ, ಯಾಕೆ ಇಷ್ಟು ಚಿಕ್ಕ ವಿಷಯನ ದೊಡ್ಡದು ಮಾಡ್ತಾ ಇದೆಯಾ? ನೋಡು, ಸ್ವಲ್ಪ ಹೊತ್ತು ನಿದ್ದೆ ಮಾಡಿದರೆ ಆಟೋಮೆಟಿಕಾಗಿ ಎಲ್ಲ ಸರಿ ಹೋಗುತ್ತೆ. ನಗಾಡಬೇಡಿ ನೀವು. ನಿಮಗೆ ಸ್ವಲ್ಪ ನೋವಾದರೂ ನನ್ನ ಜೀವನೇ ಹೋದಾಗತ್ತೆ. ನಿಮ್ಗೆ ಅರ್ಥನೇ ಆಗೋದಿಲ್ವಲ್ಲ? ಅರ್ಥ ಆಗುತ್ತೆ ಊರ್ಬಿಡ. ನನ್ನ ಮೇಲೆ ನೀನು ಅದೆಷ್ಟು ಪ್ರೀತಿ ಇಟ್ಕೊಂಡಿದೀಯ ಅಂತ ನಂಗೆ ಅರ್ಥ ಆಗುತ್ತೆ. ಪ್ಲೀಸ್ ರೀ, ಇನ್ಮೇಲಾದರೂ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ. ಊರ್ಮಿಳ, ಪ್ಲೀಸ್ ರೀ. ಆಯಿತು, ನೀನು ಹೇಗೆ ಹೇಳಿದ್ರೆ ಹಾಗೆ. ನಿಜ ಹೇಳ, ನಿನ್ನಂತ ಹೆಂಡ್ತಿನ ಪಡೆಯೋದಕ್ಕೆ ನಾನು ಅದೆಷ್ಟು ಜನ್ಮದ ಪುಣ್ಯ ಮಾಡಿದ್ದೀನಿ. ನಾನು ಅಷ್ಟೇ ರೀ. ಹಾಂ, ಒಂದು ನಿಮಿಷ ಇರು. ಏನು ಮಾಡ್ತಿದ್ದೀರಿ? ತಗೋ ಎಲ್ಲ ಹಚ್ಚಬ ತಲೆಗೆ. ರೀ, ಅಯ್ಯೋ, ಇಷ್ಟು ಹಚ್ಚಕ್ಕಾಗತ್ತಾ? ನೀವು ಒಳ್ಳೆ ರೀ. ಉಳ್ಬಿಡ ಸುಮ್ಮನೆ ಅಂದೆ. ಒಂದು ಕೆಲಸ ಮಾಡು, ಒಂದು ಒಳ್ಳೆ ಕಾಫಿ ಮಾಡ್ಕೊಬಾ. ಸರಿ. ಹಲೋ ರಾಖಿ, ಹೇಗಿದೆಯಾ ಸತ್ಯ? ನಾನು ಚೆನ್ನಾಗಿದ್ದೀನಿ ಕಣೋ, ನೀನು? ನಾನು ಚೆನ್ನಾಗಿದ್ದೀನಿ. ರಿತು ಹೇಳಿದ್ಲು ಬಾಬಾ ಪ್ರಪೋಸ್ ಮಾಡಿದ್ರಂತೆ, ಅದಕ್ಕೆ ಕಾಲ್ ಮಾಡಿದೆ. ಬಾಬಾ ಪ್ರಪೋಸಲ್ ಪ್ಲ್ಯಾನ್ ಮಾಡೋಕ್ಕಿಂತ ಮುಂಚೆ ನಮ್ಮ ಹತ್ರನೇ ಬಂದಿದ್ದು. ಭಾವಂಗೆ ಹುಡುಗರು ಹೇಳಿದ್ರು, ನೀನೇ ಫಸ್ಟ್ ಲವ್, ಸುಮ್ಮನೆ ದಿವ್ಯಾಕ ಅಂತ ಕನ್ಫ್ಯೂಸ್ ಮಾಡ್ಕೊಂಡಿದ್ರಿ ಅಂತ.
ನೀವ್ ಹೇಳಿದ್ದು ಅಂತ ಅಮೂಲ್ ಬೇಬಿ ಹೇಳ್ದ. ಭಾವ ಇಲ್ಲಿಗೆ ಬಂದು ನಿನ್ನ ಇಷ್ಟ ಕಷ್ಟ ಎಲ್ಲ ತಿಳ್ಕೊಂಡೇ ಪ್ಲಾನ್ ಮಾಡಿದ್ದು. ಅವ್ರು ನಿನ್ನ ತುಂಬಾ ಇಷ್ಟಪಡ್ತಾರೆ ಸತ್ಯ. ಸದ್ಯ ನೀನ್ ಇಷ್ಟಪಟ್ಟಂಗೆ ನಿನ್ನ ಲೈಫಲ್ಲಿ ಎಲ್ಲ ಆಗ್ತಾ ಇದೆ. ಇದಕ್ಕಿಂತ ಖುಷಿ ನಮ್ಗೆ ಏನ್ ಬೇಕು ಹೇಳು? ನಿಜ ರಾಕಿ, ಒಂದೊಂದ್ಸಲ ಇದು ಕನ್ಸ ನನ್ಸ ಅಂತ ನನಗೆ ಕನ್ಫ್ಯೂಸ್ ಆಗುತ್ತೆ. ನಾನು ಲೈಫಲ್ಲಿ ಇಷ್ಟಪಟ್ಟಿದ್ದು ಯಾವುದು ಸಿಕ್ಕೇ ಇಲ್ಲ ಕಣೋ. ಆದರೆ ದೇವ್ ನೋಡು, ಅದು ಎಲ್ಲ ಸೇರಿಸಿ ಒಂದು ಗಿಫ್ಟ್ ಕೊಟ್ಬಿಟ್ಟ. ಅದೇ ಅಮೂಲ್ ಬೇಬಿ. ದೇವರು ಒಂದೊಂದ್ಸಲ ಒಳ್ಳೆಯವ್ರಿಗೆ ಒಳ್ಳೇದೇ ಮಾಡಿ ಗ್ರೇಟ್ ಆಗ್ಬಿಡ್ತಾನೆ. ಹ್ಞೂ, ನಾವು ಅಂದ್ಕೊಂಡೇದಾಗ್ತಿಲ್ಲ ಅಂತ ನಾವು ಬೇಜಾರು ಮಾಡ್ಕೋತಿರ್ತೀವಿ. ಆದರೆ ಆ ದೇವರು ನಮಗೇನು ಒಳ್ಳೇದೋ ಅದನ್ನೇ ಕೊಡ್ತಾನೆ. ಅಂತೂ ಇಂತೂ ನೀನು ಖುಷಿಯಾಗಿದ್ದಿಲ್ಲ ಸತ್ಯ, ನಮಗೆ ಅದೇ ಖುಷಿ. ಇವತ್ತು ಅಮ್ಮನ ಕೈಲಿ ಪಾಯಸ ಮಾಡಿಸ್ಕೊಂಡು ಕುಡಿತೀವಿ. ನನ್ನ ಪಾಲಿಂದು ಸೇರಿಸ್ಕೊಡಿರಿ. ಸರಿ ಸತ್ಯ, ಬಾಯ್. ಸರಿ, ಬಾಯ್.